ನಾವು ಬಂದಂತ ಇದರಿಂದ ನಮ್ಮನ್ನ ಯಾರೋ ಮನೆ ಕರೀತಾರೆ, ನಮಗೆ ಮನೆ ಕರೆದು ಊಟ ಹಾಕ್ತಾರೆ, ಅದೆಲ್ಲ ನಮಗೆ ತುಂಬಾ ಏಲಿಯನ್. ಮತ್ತೆ ಕೆಲವಾರು ಮದುವೆ ಫಂಕ್ಷನ್ ಅಲ್ಲಿ ನಮ್ಮೂರಲ್ಲೆಲ್ಲ ನಾವು ಕೂತಿದ್ದಾಗ ಏಳು ಅಂತ, ಯಾಕಂದ್ರೆ ನಾವು ಬಂದಂತ ಜಾಗ, ನಮ್ಮ ತಂದೆ ತಾಯಿಗಿದ್ದಂತ ಎಕನಾಮಿಕ್ ಸ್ಟೇಟಸ್ ಅದೆಲ್ಲ ಮ್ಯಾಟರ್ ಆಗ್ತಾ ಇತ್ತು. ಬಟ್ ಈ ಮೇಡಮ್ ಶೋಭನಾ ಮ್ಯಾಮ್ ಒಂದ್ಸಲ ಹೋಗ್ಬೇಕಾದ್ರೆ ಕಾರಲ್ಲಿ, ಮ್ಯಾಮ್ ಎಲ್ಲಿಗೆ ಅಂತ ಕೇಳಿದೆ, ಊಟಕ್ಕೆ ಅಂತ. ರಾಜೇಶ, just because you're a social work student doesn't mean English is not important. ಏನೋ ಇದೆ, ಮೈಕ್ ಇದೆ, ಮಾತಾಡ್ತಿಲ್ಲ ನಾನು ಅಷ್ಟೇ. ಮ್ಯಾಮ್ ಹತ್ರ ಇಂಚ ಅಲ್ಲ ಅಲ್ಲ, ಹೆಂಗಾಗಿದೆ ಅಂದ್ರೆ ಇಷ್ಟೊತ್ತು ಮಾತಾಡ್ತಾ ಇದ್ದ ರಾಜ್ ಶೆಟ್ಟಿ ಅವ್ರು ಮಾತ್ ನಿಂತೋಗ್ಬಿಡ್ತು. ಹೌದು, ಟೀಚರ್ ಮುಂದೆ ಮಾತಾಡೋದು ಸ್ವಲ್ಪ ಕಷ್ಟ ಅಲ್ವಾ? ಟೀಚರ್ ಮುಂದೆ ಏನ್ ಮಾತಾಡ್ಬೇಕು ಅದು ಮಾತಾಡೋದಿಲ್ಲ, ಬೇರೆ ಎಲ್ಲ ಮಾತಾಡ್ತಾರೆ, ಬೇರೆ ಕತೆ ಎಲ್ಲ ಉಂಟು. ಸೊ ಅಂದ್ರೆ ಅದೇ ನಾ ಹೇಳದ್ನಲ್ವಾ, ಅಂದ್ರೆ ಅವ್ರ ಮನೆ ಕರೆದು ಊಟ ಹಾಕಿದ್ ಮೊನ್ನೆನೂ ಹೇಳ್ತಾ ಇದ್ದೆ ನಾನು. ಅಂದ್ರೆ ಅವ್ರಿಗದು ಎಷ್ಟು ದೊಡ್ಡ ಈವೆಂಟ್ ಅಂತ ನೆನಪಿಲ್ಲ, ಬಟ್ ನನಗೆ ಅದು ಯಾವ ತರ ಅನಿಸ್ತು ಅಂದ್ರೆ ಯಾರೋ ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ. ಸೊ ಅದು ನನ್ನನ್ನು ತುಂಬಾ ಕಾನ್ಫಿಡೆನ್ಸ್ ಕೊಟ್ಟಿದೆ. ಅಂದ್ರೆ ನೀನು ಕೂಡ ಒಬ್ಬ ಮನುಷ್ಯ ಅನ್ನೋದು ತೋರಿಸಿದೆ. ಥ್ಯಾಂಕ್ ಯು ಮ್ಯಾಮ್. ಅದು ಮಾತ್ರ ಅಲ್ಲ, ಜೊತೆಗೆ ಅವ್ರ ಹಸ್ಬೆಂಡ್ ಸ್ವಲ್ಪ ಬಟ್ಟೆ ಇತ್ತು, ಅದನ್ನ ಅವ್ರು ಯೂಸ್ ಮಾಡ್ತಾ ಇರ್ಲಿಲ್ಲ. ಅವ್ರಿಗೆ ಅದನ್ನ ನನ್ನ ಹತ್ರ ಕೇಳೋದಕ್ಕೂ ಮುಜುಗರ, ನೀನು ಹಾಕ್ತೀಯಾ ಅಂತ. ನಮಗದೊಂಥರ ಭಾಗ್ಯ ಥರ ಅನಿಸ್ತಾ ಇತ್ತು, ಮ್ಯಾಮ್ ಕೊಡಿ ಅಂತ. ಅದ್ರ ಜೊತೆಗೆ ಇವ್ರ ಕ್ಲಾಸಲ್ಲಿ ನಾನು ಯಾವತ್ತೂ ಇಂಗ್ಲೀಷ್ ಕಲ್ತಿಲ್ಲ. ಇವ್ರ ಬದುಕು ಅಥವಾ ಬದುಕಿನ ಫಿಲಾಸಫಿಗಳು, ಈ ಥರ ಹಲವಾರು ವಿಷಯಗಳನ್ನ ಹೇಳಿದ್ದಾರೆ. ಹಾಗಾಗಿ ನನ್ನ ಫೇವ್ರೆಟ್ ಟೀಚರ್ಗಳಲ್ಲಿ ಇವರು ಯಾವಾಗಲೂ ಇರ್ತಾರೆ. ಮೇಡಮ್ ಕೂಡ ನಾವು ಕರೆದಾಗ ಬಹಳ ಖುಷಿ ಖುಷಿಯಿಂದ ಒಪ್ಕೊಂಡು ಬಂದರು, ನಾನು ಖಂಡಿತ ಬಂದೇ ಬರ್ತೀನಿ ಅಂತ. ಮ್ಯಾಮ್ ಹಲವು ನೆನಪುಗಳನ್ನು ಅವರು ಮೆಲುಕು ಹಾಕ್ತಾ ಇದ್ರು. ತುಂಬ ಸಮಯ ಆಗಿದೆ, ಆದರೆ ರಾಜೇಶ್ ಆವಾಗ ಸ್ಟೂಡೆಂಟ್ ಆಗಿರುವಾಗ ಈ ಸೋಷಿಯಲ್ ವರ್ಕ್ ಮಕ್ಕಳೆಲ್ಲ ಸೋಷಿಯಲ್ ವರ್ಕ್ ಅಂತ ನೆಪ ಇಟ್ಕೊಂಡು ಇಂಗ್ಲೀಷ್ ಕ್ಲಾಸನ್ನು ಮಿಸ್ ಮಾಡೋದು. ಹಾಗೆ ನಾನು ಬೈಯೋದು ಅವ್ರಿಗೆ, ನನಗೆ ಇಂಗ್ಲೀಷ್ ಇಂಪಾರ್ಟೆಂಟ್ ಅಂತ ಹೇಳಿ. ಹಾಗೆ ಮತ್ತೆ ಫಸ್ಟ್ ಇಯರಿಂದ ಥರ್ಡ್ ಇಯರ್ ಬರುವಾಗ ರಾಜೇಶಲ್ಲಿ ಕಂಡಂಥ ಬದಲಾವಣೆ ಮತ್ತು ಒಂದು ಯಾವುದು ಸಹ ಸರಳವಾಗಿ ಮಾಡ್ತಾರೆ ಕಾಲೇಜಲ್ಲಿ ಸಹ. ಮತ್ತೆ ಸಿಟ್ಟು ಅಲ್ಲ ಸ್ವಲ್ಪ, ಹೌದು ಹೌದಾ, ತುಂಬಾ ಸಿಟ್ಟ. ನನಗೆ ಸಿಟ್ಟು ಬರುವುದಿಲ್ಲ, ಅವನಿಗೆ ಸಿಟ್ಟು. ಬೇರೆಯವ್ರ ಹತ್ರ ಅಲ್ಲ, ನನ್ನ ಹತ್ರ ಆಗೋದಿಲ್ಲ, ಅದು ನಡೆಯುವುದಿಲ್ಲ. ಯಾಕಂದ್ರೆ ನನ್ಗೆ ಸಿಟ್ಟು ಬರಲ್ಲ. ಇವಂದು ಗಲಾಟೆ ಎಲ್ಲ ಬೇರೆಯವ್ರು ಹೇಳ್ತಾರೆ,